ಅದೇ ರೀತಿ ಬಾಗಲಕೋಟೆಗೆ ನಿಮ್ಮ ಕೊಡುಗೆಯನ್ನು ಹೇಳಿ. ನಾನು ಮುಖ್ಯವಾಗಿ ನೆನಪು ಮಾಡ್ಕೊಳ್ತಾ ಇರುವಂಥದ್ದು, ನಮ್ಮ ರಾಜ್ಯದ ನೆಚ್ಚಿನ ರಾಜರಾಗಿರುವಂಥ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ರೋಲ್ ಮಾಡಲ್ ನನಗೆ. ನಮ್ಮ ರಾಜ್ಯ ಬೇರೆ ದೇಶದವ್ರ ಜೊತೆ ಅವಲಂಬನೆ ಆಗಬಾರ್ದು, ನಮ್ಮ ದಕ್ಷಿಣ ಕರ್ನಾಟಕ ಬೇರೆದವ್ರ ಮೇಲೆ ಅವಲಂಬನೆ ಆಗಬಾರ್ದು ಅನ್ನುವಂಥ 150 ವರ್ಷಗಳ ಮೊದಲನೇ ಒಂದು ಕಲ್ಪನೆಯನ್ನು ಮಾಡಿಕೊಂಡು, ಬೆಳಿಗ್ಗೆ ನಮಗೆ ಬೇಕಾಗುವಂಥ ಟೂತ್ಪೇಸ್ಟು ಬ್ರಷ್ದಿಂದ ಹಿಡಿದು, ಮೈಗೆ ಹಚ್ಚುವಂಥ ಮೈಸೂರು ಸೋಪ್ದಿಂದ ಹಿಡಿದು, ಸ್ನಾನ ಆದ ತಕ್ಷಣ ಅಗರಬತ್ತಿ, ಕರ್ಪೂರ, ಆಮೇಲೆ ಉಟ್ಕೊಳ್ಳುವಂಥ ಸಿಲ್ಕ್ ಸೀರೆ ಇರ್ಬೋದು, ಎಲ್ಲರಿಗೆ ಬೇಕಾಗುವಂಥ ವಸ್ತ್ರಗಳು, ಅರಿವೆಗಳು, ನಂತರ ಮನೆ ಕಟ್ಟಲಿಕ್ಕೆ ಸಿಮೆಂಟು, ಸ್ಟೀಲು, ಕಡಿ, ನಾವು ಬೇಕಾಗುವಂಥ ವಿದ್ಯುತ್ತು, ಬರೀಲಿಕ್ಕೆ ಪೇಪರು, ಪೆನ್ನು, ಹಾಳಿ, ಯು ನೇಮ್ ಇಟ್, ದೇ ಪ್ರೊಡ್ಯೂಸ್ಡ್ ದೋಸ್ ಡೇಸ್. ನಮ್ಮ ಕರ್ನಾಟಕ ಬಡತನ, ನಮ್ಮ ದೇಶ ಬಡತನ ಅನ್ನುವಂಥದ್ದನ್ನು ಅಲ್ಲ ಅನ್ನುವಂಥ ತೋರಿಸ್ಕೊಟ್ಟಿರುವಂಥ ಪುಣ್ಯಾತ್ಮ. ಆದ್ರೆ ಅವತ್ತು ಪ್ರಯತ್ನ ಮಾಡಿ ಅವ್ರು KRS ಕಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ಭಾಗದ 8 ಜಿಲ್ಲೆಗೆ ಅವರೊಬ್ಬರು ರೈತರನ್ನ ಮೇಲೆತ್ತುವಂಥ ಕೆಲಸ ಮಾಡಿದರು. ಅದೇ ಪ್ರಕಾರವಾಗಿ ನಾನು ಸಹಿತ ಇಲ್ಲಿ ನನ್ನ ಕಾನ್ಸ್ಟೆನ್ಸಿಯಲ್ಲಿ ಅವರು ಆಧಾರವಾಗಿ ಇಟ್ಕೊಂಡು ಹೆರ್ಕಲ್ ಹತ್ತ 110 ಕೋಟಿ ರೂಪಾಯಿದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಮಾಡಿದ್ದೀವಿ. ನಮ್ಮದೇ ಟೈಮ್ದಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿ ನಮ್ಮದೇ ಅವಧಿಯಲ್ಲಿ ಅದನ್ನು ಪೂರ್ತಿ ಮಾಡಿರುವಂಥದ್ದು 110 ಕೋಟಿ ರೂಪಾಯಿದಲ್ಲಿ. ಅದರಿಂದ 12 ತಿಂಗಳು ನೀರು ಸ್ಟೋರ್ ಮಾಡುವಂಥದ್ದು ಹೆರ್ಕಲ್ ಬ್ರಿಡ್ಜ್ ಕಮ್ ಬ್ಯಾರೇಜಲ್ಲಿ ಆಗಿದೆ. ಅದೇ ರೀತಿಯಾಗಿ 2ನೇ ಬ್ಯಾರೇಜು ಕಾತ್ರಿಕಿ ಕಲಾದಿಗೆ ಮಧ್ಯದಲ್ಲಿ ಒಂದು 32 ಕೋಟಿ ರೂಪಾಯಿದಲ್ಲಿ ಅವತ್ತು 15 ವರ್ಷದ ಹಿಂದೆ ಅದನ್ನು ನಾವೇ ಕಟ್ಟಿ ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಅಲ್ಲಿಂದ ಲಿಫ್ಟ್ ಮಾಡುವಂಥದ್ದು ಒಂದು ಭಾಗ. ನನ್ನ ಇಡೀ ಬೀಳಿಗೆ ವಿಧಾನಸಭಾ ಕ್ಷೇತ್ರ ನಾವು ನೀರಾವರಿಯನ್ನು ಮಾಡೋದ್ರ ಜೊತೆಗೆ ಬಾದಾಮಿ ತಾಲೂಕು ನನ್ನ ಕ್ಷೇತ್ರದಲ್ಲಿ ಬರ್ತಾ ಇದೆ, 48 ಹಳ್ಳಿ. ಆ ಸಂಪೂರ್ಣವಾಗಿ ನೀರಾವರಿ ಆಗೋದ್ರ ಸಲುವಾಗಿ 1,27,000 ಎಕರೆ ನೀರಾವರಿಯನ್ನು ಮಂಜೂರು ಮಾಡಿ ಟೆಂಡರ್ ಮಾಡಿಸಿದ್ದೀವಿ. ಸಿದ್ದರಾಮಯ್ಯನವರು ಬಾದಾಮಿ ತಾಲೂಕಿನ MLA ಆಗಿದ್ದರು. ಅವ್ರು ನಮ್ಮ ಪಾರ್ಟ್ನರ್. ಅವ್ರು 2/3 ಹಳ್ಳಿಗಳು ಬರ್ತಿದ್ದು, ನನಗೆ 1/3 ಬರ್ತಿತ್ತು. ನಾವೇ ಮಾಡಿಸಿರುವಂಥ ಜಾಕ್ವೆಲ್ ನನ್ನ ಕ್ಷೇತ್ರದಲ್ಲಿದ್ರೂ ಮಂಜೂರು ಮಾಡಿರುವಂಥ ನನ್ನ ಅವಧಿಯಲ್ಲಿ ಆಗಿದ್ರು ಸಹಿತ, ನಮ್ಮ ಸರ್ಕಾರದ ಅವಧಿಯಲ್ಲಿ ಇದ್ದರೂ ಸಹಿತ ನಾನು ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಭೂಮಿ ಪೂಜೆ ಮಾಡಿಸಿದೆ. ಆದರೆ ಇವತ್ತು ದುರದೃಷ್ಟ ಅವರೇ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ. ನಮ್ಮ ಎಲ್ಲ ನೀರಾವರಿಗಳು ಟೆಂಡರಾಗಿ ಕೆಲಸ ನಡೀತಿರುವಂಥದ್ದು ಸ್ಟಾಪ್ ಇದೆ. ಹಿರಿಯರ ಆಶೀರ್ವಾದನೂ, ನಮ್ಮ ಕ್ಷೇತ್ರದ ಜನರ ಆಶೀರ್ವಾದ, ನನ್ನ MLA ಆಗಿ ಯಡಿಯೂರಪ್ಪನವರು ಮತ್ತು ಅನಂತಕುಮಾರು ನಮ್ಮ ಕೇಂದ್ರದ ಹಿರಿಯರ ಆಶೀರ್ವಾದದಿಂದ ನನಗೆ 10 ವರ್ಷ ಕೈಗಾರಿಕಾ ಸಚಿವನಾಗಿ ಮಾಡುವಂಥ ಕೆಲಸ ಬಂತು. 10 ವರ್ಷ. ಸೀಮಿಕೇರಿ ಕ್ರಾಸ್ನಲ್ಲಿ ಒಳಗಡೆ ಬರಬೇಕಾದ್ರೆ ಬಲಗಡೆ ಒಂದು ಯೂನಿವರ್ಸಿಟಿ ಬರ್ತದೆ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ. 2010-12 ನಾವೇ ಮಾಡಿಸಿರುವಂಥದ್ದು. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ BJP ಮತ್ತು ಮುರುಗೇಶ್ ನಿರಾಣಿಯ ಕೊಡುಗೆ ಇವತ್ತು ಕಣ್ಣಿಗೆ ಕಾಣಿಸುವಂಥದ್ದು. ಇದ್ರ ಜೊತೆಗೆ ಒಂದು ಉದಾಹರಣೆ ಹೇಳ್ತೇನೆ. ಇಲ್ಲಿ ಬಸವನ ಬಾಗೇವಾಡಿ ತಾಲೂಕದಲ್ಲಿ ಕೂಡ್ಗಿ ಪವರ್ ಜನರೇಷನ್ ಇದೆ, ಥರ್ಮಲ್ ಪವರ್ ಪ್ಲಾಂಟ್. ಅಂದಾಜು 4,000 ಮೆಗಾವ್ಯಾಟ್ ವಿದ್ಯುತ್ತನ್ನು ತಯಾರು ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದೆ. ಬಿಜಾಪುರ, ತುಮಕೂರು, ಕೊಪ್ಪಳ 3 ಜಿಲ್ಲೆ ಉಸ್ತುವಾರಿ ಮಂತ್ರಿ ಕೊಟ್ಟಿದ್ದಾರೆ ನನಗೆ ಜವಾಬ್ದಾರಿ, ಯಡಿಯೂರಪ್ಪನವರು. ಆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸಿನ ಶಾಸಕರು ಅವಾಗ ಅದನ್ನು ಬಂದು 15 ದಿವಸ ಕೂಡ್ಗಿ ಟು ಕೂಡಲ ಸಂಗಮ ಪಾದಯಾತ್ರೆ ಮಾಡಿ ಸ್ಟ್ರೈಕ್ ಮಾಡಿದ್ರು. ಇಲ್ಲಿ ಕೂತಿರುವಂಥ ರೈತರಿಗೆ ಎಲ್ಲರಿಗೂ ನೆನಪಿರ್ಬೋದು. ಅವತ್ತು ನಾನು ಉಸ್ತುವಾರಿ ಮಂತ್ರಿ ಬಂದು ಅವತ್ತು 50,000ರಿಂದ 1 ಲಕ್ಷ ರೂಪಾಯಿ 15 ವರ್ಷದಿಂದ 1 ಎಕರೆ ಜಮೀನಿತ್ತು. ನನ್ನ ಸ್ವಂತ ಊರು ಕೃಷ್ಣಾ ನದಿ ಈ ಕಡೆ, ಸ್ಟ್ರೈಕ್ ನಡೀತಾ ಇರೋದು ಕೃಷ್ಣಾ ನದಿ ಈ ಕಡೆ. ಸ್ವಲ್ಪ ಜನ ಅಲ್ಲಿ ಹಿರಿಯರೆಲ್ಲ ಪರಿಚಯ ಇದ್ರು. ಒಬ್ಬೊಬ್ಬರನ್ನ ಕರೆದು ನಾನು DC SP ಎಲ್ಲರೂ ಸೇರಿ ಅಲ್ಲೊಂದು ಮೀಟಿಂಗ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಭೂಮಿ ನಾವು ಕೊಡಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿನವ್ರದ್ದು. ನಾನು ಹಿರಿಯರನ್ನೆಲ್ಲರೂ ಕೂಡಿಸಿದ್ವಿ. ನಾನು ಕೇಳಿದೆ, ನೋಡಪ್ಪ ಇಲ್ಲಿ ಕಕ್ಕ 1 ಲಕ್ಷ ರೂಪಾಯಿಗೆ ಎಕರೆ ಇದೆ, ಆಲ್ಮಟ್ಟಿ ಬ್ಯಾಕ್ ವಾಟರ್ದಿಂದ ಏನು ಕೆನಾಲ್ ಬರ್ತದೆ, ಈ ಭೂಮಿಗೆ ನೀರು ಬರಲ್ಲ, ಯಾಕಂದ್ರೆ ಎತ್ತರ ಮೇಲೆ ಇದೆ ಇದು. ಅಲ್ಲಿ ನೀವು ಬೋರ್ ಹಾಕಿದ್ರು ನೀರು ಬೀಳಲ್ಲ. ನಾ ಇಲ್ಲಿ ಕೊಡುವಂಥ ದುಡ್ಡು ಕಾಂಪೆನ್ಸೇಷನ್ ಅಮೌಂಟು 1 ಎಕರೆ ಕಳ್ಕೊಂಡ ನಂತರ 3 ಎಕರೆ ಕೊಡುವಷ್ಟು ನಾನು ಕಾಂಪೆನ್ಸೇಷನ್ ಕೊಡ್ತೀನಿ, ಯಾಕೆ ನನ್ನ ಕಡೆ ಅಧಿಕಾರ ಇದೆ. ಅದ್ರ ಸಲುವಾಗಿ ನೀವು ಇಲ್ಲಿ ಮುಂದಿನ ಊರಿಗೆ ಹೋಗುವಂಥ ನೀರಾವರಿಗೆ ಹೊಳದಂಡೆಯಲ್ಲಿ ಕೊಡುವಂಥ ಪವರ್ಸು ಸರ್ಕಾರದಿಂದ ಬರುವಂಥದ್ರಲ್ಲಿ 3 ತಾಸು 4 ತಾಸು ಕರೆಂಟ್ ಕೊಡ್ತಾರೆ. ನಾವೇ ಇಲ್ಲಿ ವಿದ್ಯುತ್ತನ್ನು ತಯಾರು ಮಾಡಿದ್ದೀವಿ ಅಂದರೆ ಇಲ್ಲಿಂದನೇ ಕರೆಂಟ್ ನಾವು ಹೊಳದಂಡೆಗೆ ಲಿಫ್ಟ್ ಇರಿಗೇಷನ್ ಕೆನಾಲ್ದಲ್ಲಿ ಕೊಡ್ಬೋದು. ನೀವು ದೊಡ್ಡ ಮನಸ್ಸು ಮಾಡಿ ಈಗಾಗಲೇ ಆಲ್ಮಟ್ಟಿ ಬ್ಯಾಕ್ ವಾಟರ್ಗೆ ಇಷ್ಟೊಂದು ದೊಡ್ಡದಾಗಿ ಹಳ್ಳಿಗಳನ್ನು ಕಳ್ಕೊಂಡಿದ್ದೀರಿ, ಇಷ್ಟು ದೊಡ್ಡದಾಗಿರುವಂಥ ಫಲವತ್ತ ಜಮೀನುಗಳನ್ನು ಕಳ್ಕೊಂಡಿದ್ದೀರಿ. ಕೇವಲ ನೀವು ಒಂದು 3,000 ಎಕರೆ ಕೊಡೋದ್ರ ಸಲ ಸ್ಟ್ರೈಕ್ ಮಾಡಬೇಡಿ, ನಿಮ್ಗೆ ಏನು ಕಾಂಪೆನ್ಸೇಷನ್ ಬೇಕು ಅನ್ನುವಂಥದ್ದನ್ನು ಹೇಳಿದರು. ನಾನು ಕೇಳಿದಾಗ ಅವರೆಲ್ಲ ಸಮಾಧಾನದಿಂದ ಕನ್ವಿನ್ಸ್ ಮಾಡಿ ಹೇಳಿದಾಗ ನನಗೊಂದು 5 ಲಕ್ಷ ರೂಪಾಯಿ ಕೊಡಿಸಿಬಿಡಪ್ಪ ಸಾಕು ಅಂದರು. ಸರಿ, ಇದು ನಡೆದ ಘಟನೆ. ಇನ್ನು ಎಲ್ಲರೂ ಭಾಳಷ್ಟು ಜನ ಜೀವಂತದ್ದಾರೆ. ನಾನು ಹೇಳಿದೆ 50ರಿಂದ 1 ಲಕ್ಷ ರೂಪಾಯಿ ಜನ ಇದ್ದಾಗ ನಾನು ಹೇಳಿದೆ, ಕಾಕ ನಾನು ಒಂದು ಹೇಳ್ತೀನಿ, ಯಾಕೆ ಹೋಗಬೇಡಿ, ಅದು ಹೇಳಬಾರ್ದಿಲ್ಲ, ನೀವು 10 ಲಕ್ಷ ರೂಪಾಯಿ ಬೇಡು, ನೀವು ನೇರವಾಗಿ ನಮ್ಮ ಮಾತಿಗೆ ಗೌರವ ಕೊಟ್ಟು ಮಾಡತ್ತೀರಿ, 5 ಲಕ್ಷ ಮಾಡಕ್ಕೆ ಹೋಗ್ಬೇಡ್ರಿ, 10 ಬೇಡ್ರಿ, ನಾವು 9ಕ್ಕೆ ಮುಗಿಸ್ತೀನಿ ಅಂತ ಹೇಳಿ ಅವ್ರಿಗೆಲ್ಲರೂ ಹೇಳಿದಾಗ ಅಲ್ಲಿರುವಂಥ ರೈತರು ತಲೆ ಮೇಲೆ ಪಟ್ಕ ತೂರಾಡಿಬಿಟ್ರು. ಅಂದ್ರೆ ಅಷ್ಟು ಖುಷಿದಿಂದ ಅಲ್ಲೆಲ್ಲ DC ಅವರು ನಾವು SP ಅವ್ರು ಕೂಡ ಮಾತಾಡಿ ನೆಗೋಷಿಯೇಷನ್ ಕೂತೀವಿ. ಅವ್ರು 10 ಲಕ್ಷ ರೂಪಾಯಿ ಬೇಡಿದ್ರು. 1 ಬೇಸಾಗಿ 8 ಲಕ್ಷ, 6 ತಿಂಗಳು ನೀರಾವರಿಗೆ 9 ಲಕ್ಷ,
ನೀರಾವರಿಗೆ 10 ಲಕ್ಷ ರೂಪಾಯಿದಂತೆ ಮಾಡಿದ್ದೀವಿ. ಅವತ್ತು ಮಾಡಿರುವಂಥ ಕಾಂಗ್ರೆಸ್ಸಿನ ವಿರೋಧದ ಮಧ್ಯೆ 1 ಕಿಲೋಮೀಟರ್ ಮೇಲೆ ಕಾಂಗ್ರೆಸ್ದವ್ರದ್ದು ಸ್ಟ್ರೈಕ್ ನಡೀತಾ ಇದೆ. 1 ಕಿಲೋಮೀಟರ್ ಮೇಲೆ ನಾವು ಜಿಲ್ಲಾಡಳಿತ ನಾವು ಸೇರಿ ಅವರು ರೈತರಿಗೆ ಒಪ್ಪಿಸಿ 3 ದಿವಸದಲ್ಲಿ 3,000 ಎಕರೆ ಕಾಂಪೆನ್ಸೇಷನ್ ಕೊಟ್ಟಿದ್ದೀವಿ. ಇವತ್ತು 4,000 ಮೆಗಾವಾಟ್ ವಿದ್ಯುತ್ ಇಲ್ಲಿ ಕೂಡಿಗೆ ಸ್ಟೇಷನ್ದಲ್ಲಿ ಬಂದಿದೆ. ಇದು ಉದಾಹರಣೆ. ಮುರುಗೇಶ್ ನಾನು ಮಾಡಿದ್ದು ಅಲ್ಲಿ ಉಸ್ತುವಾರಿ ಮಂತ್ರಿ ಇದೆ. ಇಷ್ಟು ವಿರೋಧ ಮಾಡಿದ್ರಲ್ಲಿನೂ ನಾನು ಮಾಡಿದೆ. ಈಗ ಹೋದ 2 ವರ್ಷದಿಂದನೇ ನಮ್ಮ ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಹಲ್ಕೂರ್ಕೆ ಅಂತ ಒಂದು ಗ್ರಾಮ ಬರ್ತಾ ಇದೆ. ಅಲ್ಲಿ ಅಂದಾಜು 2,000 ಎಕರೆ ನಾವು ಭೂಮಿಯನ್ನು ಎಕ್ವಿಷನ್ ಮಾಡ್ತಾ ಇದ್ದೀವಿ. 2,000 ಎಕರೆದಲ್ಲಿ 1,600 ಎಕರೆ ಸರ್ಕಾರಿ ಭೂಮಿ ಇದೆ. 2,000 ಎಕರೆ ಆ ಸಂದರ್ಭದಲ್ಲಿ 4 ರಿಂದ 5 ಲಕ್ಷ ರೂಪಾಯಿ ಪರ್ ಎಕರೆ ಭೂಮಿ ರೇಟ್ ಇತ್ತು. ಅವ್ರಿಗೆ ನಾನು 18 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ನಾನು ಎಕ್ವಿಷನ್ ಮಾಡ್ತೀನಿ. ಒಂದು ಏರ್ಪೋರ್ಟ್ ಮಾಡೋಣ, ಒಂದು ವಿಮಾನ ನಿಲ್ದಾಣ ಇಲ್ಲದೇ ಇದ್ದರೆ ಈ ಭಾಗದಲ್ಲಿ IT BT ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರೋದಿಲ್ಲ. ಅವ್ರನ್ನ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ಬೇಕು. ಅದ್ರ ಸಲ ರೈಲ್ವೆ ಬರಬೇಕು, ನ್ಯಾಷನಲ್ ಹೈವೇ ಬರಬೇಕು ಮತ್ತು ಏರ್ಪೋರ್ಟ್ ಇರಬೇಕು, ಒಳ್ಳೆಯ 5 ಸ್ಟಾರ್ ಹೋಟೆಲ್ಗಳು ಬರಬೇಕು ಅನ್ನೋದು ಸಲುವಾಗಿ ಎಲ್ಲರಿಗೂ ಬೆಟ್ಟ ಇದೆ. ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಬೆಟ್ಟ ಇದೆ, ರೈತ ಲೀಡರ್ಗಳು ಬೆಟ್ಟ ಇದೆ. ದಯವಿಟ್ಟು ಇದರಲ್ಲಿ ನೀವು ದೊಡ್ಡ ಮನಸ್ಸು ಮಾಡಿ. ಸರ್ಕಾರದ ಭೂಮಿ ಅದು. ಯಾರಾದ್ರೂ 400-500 ಎಕರೆ ಬರುವಂಥವ್ರಿಗೆ ಏನೂ ಬೆಳೆದಿರುವಂಥದ್ದು, ಏನು ನೀರು ಬೆಳೆದಿರುವಂಥ ಭೂಮಿ ಅದು. ಅಂಥದ್ರಲ್ಲಿ 18 ಲಕ್ಷದಿಂದ 20 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ರು ಸಹಿತ ರಾಜಕಾರಣ ಬೆರೆಸಿ ನನ್ನೇ ಒಬ್ಬ ವಿಲನ್ ಥರ ಮಾಡ್ಕೊಂಡು ಅದನ್ನು ಸ್ಟಾಪ್ ಮಾಡಿದರು. ಇನ್ನೂ ಇದೆ ಅದು ಜೀವಂತವಾಗಿ.